ಅಬ್ಬಾ ನಾಷ್ಟನೂ ಆಯಿತು. ನಾಷ್ಟ ಮಾಡಿದ್ಮೇಲೆ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಬಿಟ್ಟಿನಿ. ಕಿಚನು ಎಲ್ಲ ಸ್ವಚ್ಛ ಬಡ ಬಡ ಅನ್ನಂಗೆ ರಾತ್ರಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡು ಹೊತ್ತಾಗಂಗೆ ಅಡುಗೆ ಮಾಡಿಟ್ಬಿಡ್ತೀನಿ ಇವತ್ತು. ಮಾಡಿಟ್ಟು ಆಮೇಲೆ ಊಟ ಗೀಟ ಆದಮೇಲೆ ಒಂದಿಷ್ಟು ಬಾಂಡೆ ಎಲ್ಲ ತಿಕ್ಕಿಟ್ಟು ಕಸ ಎಲ್ಲ ಅಂದು ಬಟ್ಟೆ ಹೊಲ್ಕೊಂತ ಕೂತ್ಕೊಂಡ್ಬಿಡ್ಬೇಕು ಇವತ್ತು. ಹಂಗೆ ಮಾಡ್ಬೇಕು. ಇವರು ಏನೋ ಕೆಲಸ ಐತಿ ಪ್ಯಾಟ್ಯಾಗ ಹೋಗೋದೈತಿ ಅಂತ ಅನ್ನ ಕುಂತಿದ್ರು. ಇವರು ಹೋದ್ರೆ ಹೊತ್ತಾಗಿನ ಬರ್ತಾರೆ. ಸಂಜೆ ನೋಡೋಣ, ಎಲ್ಲರೂ ಇದ್ರೆ ಚಾವ ಮತ್ತು ಏನಾರ ಮಾಡಕ್ಕೆ ಬರ್ತೈತಿ. ಇಲ್ಲ ನಾನು ಅಮ್ಮರು ಅತ್ತೆಯರಷ್ಟೇ ಇದ್ರೆ ಚಾ ಅಷ್ಟ ಮಾಡಿಬಿಡ್ತೀನಿ ಇವತ್ತು. ಇವತ್ತು ಬಡ ಬಡ ಅಷ್ಟು ಹೊಲ್ದಿಟ್ಬಿಡ್ಬೇಕು, ಭಾಳ ಅದಾವ ಬಟ್ಟೆ ಇವತ್ತಂತೂ. ಅನ್ನಂಗೆ ಇವತ್ತು ಏನು ಮಾಡಲಿ ಅಡುಗೆನ? ಈ ಜಗತ್ತಲ್ಲಿ ಬಗೆಹರಿಸಲಾರದಂತಹ ದೊಡ್ಡ ತೊಂದರೆ ಯಾವುದಾದ್ರೆ ಇದ್ರೆ ಅಡುಗೆ ಏನು ಮಾಡಬೇಕು ಮಧ್ಯಾಹ್ನಕ್ಕೆ, ನಾಳೆಗೆ ಏನು ಮಾಡಬೇಕು ನಾಷ್ಟಕ್ಕೆ, ರಾತ್ರಿಗೆ ಅಡುಗೆ ಏನು ಮಾಡಬೇಕು, ಇದೇ ಒಂದು ದೊಡ್ಡ ಚಿಂತೆ ನಮಗೆ ಮನೆಯಾಗಿರೋ ಹೆಣ್ಮಕ್ಳಿಗೆ. ಇವತ್ತೇನು ಮಾಡ್ಬೇಕು, ನಾಳೆ ಏನು ಮಾಡ್ಬೇಕು ಅಂತಂದು ಏನು ಮಾಡಲಿ ಅಡುಗೆನ? ಅಮ್ಮರಿಗೆ ಎಲ್ಲ ಅತ್ತೆಯರಿಗೆ ಕೇಳಬೇಕು, ಅವ್ರು ಏನಂತಾರೆ ಅದನ್ನು ಮಾಡಿಬಿಡ್ತೀನಿ ಸುಮ್ಮನೆ. ಲಲಿತವ, ಏ ಲಲಿತವ, ಏನ್ರಿ ಅತ್ತೆರ ಚಾ ಕೊಟ್ಟಿದ್ದಲ್ಲ, ಏನಾದರೂ ಬೇಕಿತ್ತನ್ರಿ ಅತ್ತೆರ? ನಂಗೇನು ಬೇಡ, ನಮ್ಮ ತಂಗಿ ಫೋನ್ ಹಚ್ಚಿದ್ಲು ಎಲ್ಲವ, ಆಕೆಗೇನೋ ಒಂದು ಸ್ವಲ್ಪ ಆರಾಮಿಲ್ಲದಂಗೆ ಆಗೈತಂತ. ಅದಕ್ಕೆ ನಾನು ಗೌರಿ ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ನೋಡ್ತೀನಿ, ಅವನು ಬರ್ತೀನಂದ್ರೆ ಅವನ್ನ ಕರ್ಕೊಂಡು ಹೋಗಿರ್ತೀನಿ. ನೀ ಮನೆ ಕಡೆ ಎಲ್ಲ ಹುಷಾರು ನೋಡು. ಮನ್ಯಾಗ ನಾನು ಇರಂಗಿಲ್ಲ, ಗೌರಿನೂ ಇರಂಗಿಲ್ಲ, ಅವ್ವ ಬಂದ್ರೆ ಅವನು ಇರಂಗಿಲ್ಲ. ಮನೆ ತಲೆ ಭಾಳ ಹುಷಾರಾಗಿರು. ಇವ್ರ ಗಂಡ್ಮಗಳಂತೂ ಮನ್ಯಾಗ ಇರಂಗಿಲ್ಲ ಏನ? ಸರಿ ರೀ ಅತ್ತೆರ. ಅಂದಂಗೆ ಏನಾಗೈತಂತ್ರಿ ಸಣ್ಣ ಅತ್ತೆರಿಗೆ? ಏನ ಜ್ವರ ಜೋರು ಬಂದ್ಬಿಟ್ಟಾವಂತ 2 ದಿನದಿಂದ. ಅದಕ್ಕೆ ಆಕೆ ಫೋನ್ ಹಚ್ಚಿಲ್ಲ. ನಾನು ಈಗ ಬೆಳಗ್ಗೆ ಹಚ್ಚಿದೆ, ಇಲ್ಲಕ್ಕ ಹಿಂಗೆ ಭಾಳ ಆರಾಮಿಲ್ಲದಂಗೆ ಆಗ್ಬಿಟ್ಟೈತಿ ಅಂತಂದ್ಲು. ಮತ್ತು ಅದಕ್ಕೆ ನನಗೂ ಜೀವ ತಡೆಯವಲ್ದು. ಹೋಗಿ ನಾನು ಗೌರಿ ಮತ್ತು ಅವ್ವ ಹೋಗಿ, ಅವ್ವ ಬರ್ತೀನಂದ್ರೆ ಅವನ್ನ ಕರ್ಕೊಂಡೋಗಿ ಮಾತಾಡ್ಸ್ಕೊಂಬರ್ತೀವಿ. ನಿಮ್ಮ ಮಾವರು ಬರಲ್ಲ ಅಂದ್ರೆ ಹೊಲ್ದಾಗ ಏನೋ ಕೆಲಸ ಐತಂತ. ಇನ್ನು ನಿನ್ನ ಗಂಡ ಕೃಷ್ಣ ಅವರಂತೂ ಬರೋದೇ ಇಲ್ಲ. ಅದಕ್ಕೆ ನಾವು ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ಸರಿ ಅತ್ತರ, ನೀವು ಮಾತಾಡ್ಸ್ಕೊಂಬರ್ರಿ. ನಾ ಮನೆ ಕಡೆ ಎಲ್ಲ ನೋಡ್ಕೋತೀನಿ ತಗೋರಿ. ಅನ್ನಂಗೆ ರೇಷನ್ ಕಡೆ ಎಲ್ಲ ಒಂದು ಸ್ವಲ್ಪ ಲಕ್ಷ್ಯ ಇರಲಿ. ನೋಡಿ ನೋಡಿ ಮಾಡು, ಸುಮ್ಮನೆ ಭಾಳ ಮಾಡಿ ಹಾಳು ಮಾಡೋಕೆ ಹೋಗ್ಬೇಡ. ಮನ್ಯಾಗ ನಾವು ಇರಂಗಿಲ್ಲ. ನೀವು ಎಷ್ಟು ಜನ ಇರ್ತೀರಿ ಅಷ್ಟು ಜನಕ್ಕಾಗಷ್ಟು ಅಷ್ಟೇ ಮಾಡಿ ಅಡುಗೆನ. ಜಾಸ್ತಿ ಮಾಡಿ ಚೆಲ್ಲೋದು ಗಿಲ್ಲೋದು ವೇಸ್ಟ್ ಮಾಡೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ. ಉಳಿತಂದ್ರೆ ಅದನ್ನ ರಾತ್ರಿಗೆ ಇಟ್ಕೊಂಡು ತಿನ್ನಿರಿ. ಏನು ನಾ ಮನ್ಯಾಗಿಲ್ಲ ಅಂತಂದು ಇವ್ರು ಬಂದರೆ ಯಾರನ್ನೂ ಮನ್ಯಾಗ ಸೇರ್ಸ್ಕೊಳಕ್ಕೆ ಹೋಗ್ಬೇಡ. ಮಂದಿ ಸರಿ ಇಲ್ಲ ಇಲ್ಲಿ. ಏನೇ ಬಂದ್ರೂ ಅಲ್ಲೇ ಹೊರಗಡೆನೇ ನಿಂದ್ರೆ ಸಲ್ಲೇ ಮಾತಾಡಿ ಸಲ್ಲಿಗೆ ಕಳಿಸ್ಬಿಡು. ಏನು? ಸರಿ ಆತ್ರಿ ಹತ್ತಿರ. ಅಂದಂಗೆ ವಾಪಸ್ ಯಾವಾಗ ಬರ್ತೀರಿ ನೀವು? ಇವತ್ತು ಹೊಂಟೈತಲ್ಲ, ಇವತ್ತು ಸಂಜೆಗೆ ಏನು ಬರೋದು, ಆಕೆನ ಮಾತಾಡ್ತೀವಿ. ಇವತ್ತೊಂದಿನ ಆಕೆ ಜೊತೆ ಇದ್ದು ನಾಳೆ ಬರ್ತೀವಿ. ನಾಳೆ ಸಂಜೆ ಮುಂದಾರ ಇಲ್ಲ ಮಧ್ಯಾಹ್ನಕ್ಕರ ನೋಡ್ತೀವಿ. ಆಕೆ ಆರಾಮ ಅನ್ಸಿದ್ಲಂದ್ರೆ ಬೆಳಗ್ಗೆ ಬಂದುಬಿಡ್ತೀವಿ 10 ಗಂಟೆ 12 ಗಂಟೆ ಅನ್ನಷ್ಟಿಗೆ. ಇಲ್ಲ ಒಂದು ಸ್ವಲ್ಪ ಜಾಸ್ತಿನ ಆರಾಮಿಲ್ಲದಂಗೆ ಆದ್ರೆ ನೋಡ್ತೀವಿ. ನಾಳೆ ಸಂಜೆ ಮುಂದೆ ಹಂಗೆ ಬರೋಕ್ಕೆ ಪ್ರಯತ್ನ ಪಡ್ತೀವಿ. ಒಟ್ನಲ್ಲಿ ನಾಳೆ ಎಷ್ಟೊತ್ತಿದ್ರು ಬರ್ತೀವಿ ತಗೋ. ಸರಿ ಆತ್ರಿ ಅತ್ತೆರ, ನಾ ಇಲ್ಲೆಲ್ಲ ನೋಡ್ಕೋತೀನಿ ತಗೋರಿ. ನೀವು ಆರಾಮಾಗಿ ಹೋಗಿ ಬರ್ರಿ. ಅಲ್ರಿ ಅತ್ತೆರ, ಮತ್ತು ಸಣ್ಣ ಅತ್ತೆರಿಗೆ ಏನಾರ ಮಾಡಿಕೊಡ್ಲೇನ್ರಿ? ಮತ್ತು ಆರಾಮಿಲ್ಲ ಅಂತಾರ, ಮತ್ತು ಬರೀ ಕೈಯಿಂದ ಏನು ಹೋಕ್ಕಿರಿ? ನಾನು ಏನಾರ ಮಾಡ್ಕೊಂಡು ಹೋಗಿದ್ದೆವ. ಇಲ್ಲ ನಿನ್ನೆನಾರ ಈಗ ಗೊತ್ತಾಗಿದ್ದಿದ್ರೆ ನಿಂಗಾರ ಹೇಳ್ತಿದ್ದೆ ಏನಾರ ಮಾಡಿಡ ಅಂತಂದು ತೊಗೊಂಡು ಹೋಗಿದ್ದೆ. ಈಗ ಹೊಂಟೀನಿ, ಈಗ ಆತೀಗ ರೆಡಿ ಆಗೋದಾಳ ಗೌರಿನೂ ನಾನು ರೆಡಿಯಾಗಿ ಹೊಂಟ ಬಿಟ್ಟಿವಿ. ಈಗೇನು ಬೇಡ ಬಿಡು, ಅಲ್ಲೇ ಬೇಕಾರೆ ಏನಾರ ತೊಗೊಂಡು ಹೋಗ್ತೀವಿ. ಮತ್ತು ಈಗ ಮಾಡ್ಕೊತ ಕುಂತ್ರೆ ಮತ್ತೆ ಹೊತ್ತಾಕೈತಿ. ಆಕೆ ಮೊದಲು ಆರಾಮಿಲ್ಲ ಅನ್ನೋ ಕುಂತಿದ್ಲು. ಅದಕ್ಕೆ ಈಗ ಹೋಗ್ತೀವಿ. ಮತ್ತು ಯಾವಾಗಾರ ಹೋದಾಗ ಏನಾರ ಮಾಡ್ಕೊಂಡು ಹೋಗ್ಕೊತ್ರ ಆತು. ಈಗ ಸದ್ಯಕ್ಕೆ ಬೇಕರಿದ ತೊಗೊಂಡು ಹೋಗ್ತೀನಿ ತಗೋ ನಾನು. ಸರಿ ಆತ್ರಿ ಅತ್ತೆರ. ಹಂಗಂದ್ರೆ ಅತ್ತೆಯರು ಮನೆಯಾಗಿರಲ್ಲ, ಅಮ್ಮರನ್ನು ಕೇಳ್ಬೇಕು. ಅಮ್ಮರು ಅಕಸ್ಮಾತ್ ಅವರು ಹೋಗ್ಕೇನಂದ್ರೆ ನಾವಷ್ಟ ಅಂದ್ರೆ ಏನಾರ ಮಾಡಕ್ಕೆ ಬರ್ತೈತಿ. ಅಮ್ಮರ ಕೇಳೋಣ ಮೊದಲು. ಅವರು ಮನ್ಯಾಗ ಇರ್ತೇನಂದ್ರೆ ಅವ್ರನ್ನ ಕೇಳಿ ಅಡುಗೆ ಮಾಡಿದ್ರೆ ಆತು. ಯವ್ವ ಬೇಯವ್ವ ರೀ, ಒಂದು ತಟಿಗಿಲ್ಲಿ ಬರ್ತೀರನ? ಯವ್ವ ಆರಾಮಾಗಿ ತಣ್ಣಗೆ ಬಿಸಿಲಿಗೆ ಹೊರಗಡೆ ಕುಂತಿದ್ದೆ ನೋಡ, ಚಳಿ ಹತ್ತದಕ್ಕೆ. ಎದಕ್ಕೆ ಬರೀ ಹೋದ್ರ ಕುಂತಿಲ್ಲ ನೀನು? ಅಡಿ ಅಂದ್ರೆ ಒಂದು ಸ್ವಲ್ಪ ಸರ್ಕೋರಿ ಹತ್ತಾಗ ಕುತ್ಕೋತೀನಿ ನಾನು. ನಡ ಅನ್ನೋದು ಹಿಡ್ಕೊಂಡಂಗೆ ಆಗ್ಬಿಡ್ತೈತಿ ನಿಂತು. ಅಯ್ಯೋ ಕುತ್ಕೋರಿ ಹತ್ತೀರ. ಹೇಳಿ, ಎದಕ್ಕೆ ಹೋದ್ರಿದ್ದು? ಅರಿ ಅದು ನಮ್ಮ ತಂಗಿಗೆ ಎಲ್ಲವಾಗ ಒಂದು ಸ್ವಲ್ಪ ಆರಾಮಿಲ್ಲ ಅಂತ. ಯಾಕೋ 2-3 ದಿನ ಆತಂತ ಜ್ವರ ಬಂದುಬಿಟ್ಟೈತಂತ. ಅದಕ್ಕೆ ನಾನು ಗೌರಿ ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ಯವ್ವ ನೀನು ಬಾಬೆ 3 ಜನ ಹೋಗಿ ಮಾತಾಡ್ಸ್ಕೊಂಬಂದ್ರಾತು. ಇವತ್ತೊಂದಿನ ಇದ್ದು ನಾಳೆಗೆ ಬರಕ್ಕೆ ಬರ್ತೈತಿ. ಯವ್ವ ಲಕ್ಷ್ಮವ್ವ, ನನ್ನ ಕೈಯಾಗಂತೂ ಬರೋಕ್ಕಾಗಲ್ಲವ ಈ ಬಸ್ಸಿಗೆಲ್ಲ. ಯಾಕಂದ್ರೆ ನಂಗೆ ಭಾಳ ಹೊತ್ತು ನಿಂತ್ಕೊಳಕ್ಕಾಗಂಗಿಲ್ಲ, ನಡ ಎಲ್ಲ ನೋವು ಬಂದುಬಿಡ್ತೈತವ. ನೀವಿಬ್ಬರು ಹೋಗಿ ಮಾತಾಡ್ಸ್ಕೊಂಬರ್ರಿ. ಅಲ್ಲಿ ಹೋದ್ಮೇಲೆ ಫೋನ್ ಹಚ್ಕೊಡ್ರಿ, ನಾನು ಮಾತಾಡ್ತೀನಂತ. ಈಗ ಬರಾಕಂತ ಆಗಲ್ಲವ, ನನಗೆ ಅಡ್ಡಾಡೋಕ್ಕೆಲ್ಲ ಆಗೋದೇ ಇಲ್ಲ. ಮೊನ್ನೆ ಧರ್ಮಸ್ಥಳಕ್ಕೆ ಬರೋ ಮುಂದೆ ನನಗೆ ಎಷ್ಟು ತ್ರಾಸ ಆಯ್ತು ನೀವು ನೋಡಿದ್ರಿಲ್ಲ. ನೀವು ಹೋಗಿ ಮಾತಾಡ್ಸ್ಕೊಂಬ ಹೆಂಗೆ ಅದಾಳೆ ಏನಂತ ಕೇಳು. ನಂಗೆ ಅಲ್ಲಿ ಹೋದ್ಮೇಲೆ ಫೋನ್ ಹಚ್ಚಿ ನಾ ಫೋನಾಗ ಮಾತಾಡ್ತೀನಂತ.
ಹ್ಞೂನ್ಲಿ ಅತ್ತಿಯರಿಗೆ ಸುಮ್ಮನೆ ಕರ್ಕೊಂಡು ಹೋಗ್ಬೇಡ, ತ್ರಾಸ ಆಕೈತೆ ಅವರಿಗೆ. ಭಾಳ ಹೊತ್ತು ಕುತ್ಕೊಳಕ್ಕಾಗೋದಿಲ್ಲ, ಏನಿಲ್ಲ. ಇಲ್ಲೇ ನೋಡ್ತಿಲ್ಲ, ಒಂದು ಸ್ವಲ್ಪ ಹೊತ್ತು ಕುಂತ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಡ್ಡ ಬಿಡ್ತಾರೆ. ಅವರಿಗೆ ಆಗಂಗಿಲ್ಲ. ನೀನು ಗೌರಿ ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಬರ್ರಿ. ಬೇಕಾದ್ರೆ ಲಲಿತಾವನ್ನು ಬರ್ತಾಳೆ, ಲಲಿತಾವನ್ನು ಕರ್ಕೊಂಡು ಹೋಗು. ಆಕಿಗೂ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ. ನಾನು ಲಲಿತವನ್ನ ಕರ್ಕೊಂಡು ಹೋದೆ ಅಂದ್ರೆ ಇಲ್ಲಿ ಮನ್ಯಾಗ ಅಡಿಗೆ ಮಾಡೋರು ಯಾರು? ಅವಾಗ ಮಾಡಕ್ಕೆ ಬರ್ತೈತಾ? ಏನು ನಿಮಗೆ ಮಾಡಕ್ಕೆ ಬರ್ತೈತಾ? ಏನು ಇವ್ರಿಗೆ ಮಾಡಕ್ಕೆ ಬರ್ತೈತಾ? ಹುಡುಗರಿಗೆ ಯಾರಿಗೂ ಬರಂಗಿಲ್ಲ. ಆಕಿ ಮನ್ಯಾಗಿದ್ರ ಕೊನೆ ಪಕ್ಷ ಅಡಿಗೆ ಗಿಡಿಗೆ ಮಾಡ್ಕೊಂಡು ಮನೆ ತಲೆರ ನೋಡ್ಕೊಂತಿರ್ತಾಳೆ. ಇನ್ನು ಈಗ ಮದುವೆ ಆಗೈತಿ, ಆಕಿ ಮನ್ಯಾಗ ಬಂದಾಳ ಸೊಸಿ. ನಾನು ಆರಾಮಾಗಿ ಹೋಗಿ ಬರ್ತೀನಿ ತಗೋರಿ. ಮುಂಚೆ ಅಂತೂ ಎಲ್ಲಿ ಹೋಗಕ್ಕೆ ಬಿಟ್ಟಿಲ್ಲ. ನಮ್ಮ ತಂಗಿ ಮನೆಗೆ ಹೋದ್ರೂ ಬೆಳಗ್ಗೆ ಹೋಗ್ಬೇಕು, ಮಧ್ಯಾಹ್ನ ಅಷ್ಟೇ ಬರಬೇಕು. ಹಂಗಿತ್ತು. ಈಗ ನಾನು ಆರಾಮಾಗಿ ಇವತ್ತೊಂದಿನ ಹೋಗಿ ನೆಮ್ಮದಿಯಿಂದ ಇದ್ದು ನಾಳೆಗೆ ಬರ್ತೀನಿ ತಗೋರಿ. ಹೌದ್ರಿ ಮಾವರ, ಅತ್ತೆಯರು ಹೋಗಿ ಬರ್ಲಿತ್ತವ್ರಿ. ನಾನು ಇಲ್ಲೇ ಇರ್ತೀನಿ. ಮತ್ತು ಅಡಿಗೆ ಗಿಡಿಗೆ ಎಲ್ಲ ಮಾಡಬೇಕು, ಮತ್ತು ಸರಿ ಹೋಗಂಗಿಲ್ಲ ನಿಮ್ಗೆ ಊಟದ್ದೆಲ್ಲ. ನಾ ಇಲ್ಲೇ ಇರ್ತೀನಿ ರೀ ಮಾವರ. ಮತ್ತು ಅತ್ತೆಯರು ಮತ್ತು ಗೌರಿ ಹೋಗಿ ಬರಲಿ. ಸರಿ ಬಿಡವ. ನಾನೇನು ಈಕಿಗೆ ಒಂದು ಮಾತು ಕೇಳಿದೆ. ಈಕಿ ಒಮ್ಮಿಗೆ ರೊಚ್ಚಿಗೆ ಎದ್ದು ಬಿಡ್ತಾಳವ. ಯವ್ವ ಬಾ ಬೇ ಲಗುನ ಹೊತ್ತಾತು. ನಿಂದು ನಂದು ಬಟ್ಟೆ ಪ್ಯಾಕ್ ಮಾಡೀನಿ. ಅಮ್ಮ ಬರ್ತಾನ, ಅಮ್ಮಂದು ಬಟ್ಟೆ ಪ್ಯಾಕ್ ಮಾಡ್ಬೇಕನ? ಬೇಡ ಗೌರಿ ಬೇಡ, ನಾ ಬರಂಗಿಲ್ಲ. ನೀನು ನಿಮ್ಮವ ಅಷ್ಟ ಹೋಗಿ ಬರೋದು ನೋಡ್ರಿ. ಹಾಂ ಸರಿ ಬೇ ಅಮ್ಮ. ಯವ್ವ ಬಾ ಬೇ ಲಗುನ ಹೊತ್ತಾಕೈತಿ. ಮತ್ತಕ್ಕಿದು ಓದೋದಿಲ್ಲನ? ಇಲ್ಲೇನಾರು ಕೆಲಸ ಹೇಳಿದ್ರೆ ಸಾಕು, ಓದೋದೈತೆ ಅಂತ ಕುಣಿತಿರ್ತಾಳ. ಈಗ ನೋಡಿದ್ರೆ ಊರಿಗೆ ಬರೋಕೆ ಎಷ್ಟು ಕುಣಿಯಾಕ ಕುಂತಾಳಲ್ಲ. ಅಯ್ಯ ಆಗ ಹಾಕಿದ್ದು ಬುಕ್ಸು ಆಮೇಲೆ ಓದೋವು ಏನೇನದಾವು ಅಷ್ಟು ಒಂದು ಬ್ಯಾಗ್ನಾಗ ಇಟ್ಕೊಂಡಾಳ. ಅಲ್ಲಿ ಮತ್ತು ಅವ್ರ ಚಿಗೋಗ ಆರಾಮಿಲ್ಲಲ್ಲ, ಆಕಿಗೂ ಸಮಾಧಾನ ಆಗೋಲ್ದು. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರಾಕೊಂತೀವಿ. ಸರಿ ತಗೋಬಿ, ಹಂಗಾರ ನಾವಿನ್ನು ಹೋಗಿ ಬರ್ತೀವಿ. ಮತ್ತೆ ಹೊತ್ತಾಕೈತಿ. ಅಲ್ಲಿ ಹೋದ್ಮೇಲೆ ಫೋನ್ ಹಚ್ಕೊಡ್ತೀವಿ ತಗೋರಿ ರೀ. ನಾ ಇನ್ನು ಹೋಗಿ ಬರ್ತೀನಿ ರೀ. ಯಾವ ನಾವು ಇನ್ನು ಹೋಗಿ ಬರ್ತೀವ. ಹುಷಾರು ನಿಮ್ಮ ಮನೆ ಕಡೆ. ಹಂಗೆ ಈಕಿ ಲಲಿತವನ್ನ ಬಿಟ್ಟು ಹೋಗೋಬೇಡ. ಮನ್ಯಾಗ ಆಕಿನೇ ಇರ್ತಾಳೆ ಒಬ್ಬೇಕೆ. ನೀನು ಮನೆ ತಲೆನೇ ಇರು. ಯವ್ವ ತಾಯಿ, ನೀನೇನು ತಲೆ ಕೆಡ್ಸ್ಕೊಳಕೋಬೇಡ. ಈ ಮನೆ ಎಲ್ಲೂ ಓಡೋಗಂಗಿಲ್ಲ. ನಾವು ಈ ಮನೇನ ಬಿಟ್ಟು ಎಲ್ಲೂ ಓಡೋಗಂಗಿಲ್ಲ. ಮನೆ ಕಡೆ ನಾವೆಲ್ಲ ನೋಡ್ಕೊತಿರ್ತೀವಂತ. ನೀ ಆರಾಮಾಗಿ ತಣ್ಣಗೆ ಹೋಗ್ಬಾ. ಇರಂಗಿದ್ರೆ ಬೇಕಾದ್ರೆ ನಾಳೆ ಒಂದಿನ ಇದ್ದು ನಾಡ್ದೇಗ ಬಾ. ಯಾರು ಬೇಡ ನಂಗಿಲ್ಲ. ಏನು ಹೇಳಿ ಅಂದ್ರೆ ಹ್ಞೂ ರೀ ಅತ್ತಾರ, ಆರಾಮಾಗಿದ್ದು ಬರ್ಲಿಕ್ಕೆ. ಮುಂಚೆ ಅಂತೂ ನಮ್ಗೆ ಅಡಿಗೆ ಅದು ಇದು ಒಂದು ಸ್ವಲ್ಪ ತೊಂದರೆ ಆಕಿತ್ತು. ಈಗಂತೂ ಸೊಸಿ ಬಂದಾಳ. ನಮ್ಮ ಸೊಸಿ ನಮಗೇನು ಕರೆಕ್ಟ್ ಟೈಮಿಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಡ್ತಾಳೆ. ನಮಗೇನು ಚಿಂತಿಲ್ಲ. ನೀ 2 ದಿನ ಯಾಕೆ 4 ದಿನ ಇದ್ದು ಬಾ. ಎಷ್ಟು ಓದಿರಲ್ಲ ನೀವು. ಆತು, ನಾನು ನಮ್ಮ ತಂಗಿ ಮನೆಗೆ ಹೋಗ್ತೀನಿ. ನೀವು ಕರೆದ ಮೇಲೇ ಬರ್ತೀನಿ. ನಾನು ಅಲ್ಲಿವರೆಗೂ ಇಲ್ಲಿ ಬರೋದೇ ಇಲ್ಲ. ಆಯ್ತು ತಗೋ, ಅಲ್ಲೇ ಆರಾಮಾಗಿದ್ದು ಬಿಡು. ನಾ ಕರಿಯಾಕ ಹೋಗಂಗಿಲ್ಲ ನಿನ್ನ. ಯವ್ವ ನೋಡ್ಬೇ ನಿಮ್ಮ ಮಳೆ ಅಂದ್ರೆ ನೋಡ್ಬೇ ಹೆಂಗೆ ಅನ್ನ ಕುಂತಾರೆ ನೋಡ್ಬೇ. ಅಲ್ಲಿ ನನಗೆ ಮನೆ ಬಿಟ್ಟು ಹೋಗನ್ನ ಕುಂತಾರೆ ನೋಡ್ಬೇ. ಯವ್ವ ತಾಯಿ, ನಿನಗೆ ಯಾರು ಮನೆ ಬಿಟ್ಟು ಹೋಗಂತಾರೆ? ಹೋಗಲ್ಲ, ಆಗಲೇ ಹೊತ್ತಾಗೈತಿ. ಗೌರಿ ಹೊರಗಡೆ ಬಟ್ಟೆಗಿದ್ದ ಚೀಲ ಎಲ್ಲ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ನಿಂತಾಳ. ಹೋಗ್ಬಾ ಹೋಗು. ಸರಿ ಬೇ ಯವ್ವ, ನೀನು ಹೇಳಾಕುಂತಿ ಅಂತಂದು ಸುಮ್ಮನೆ ಹೊಂಟಿ ನಾನು. ವಾಪಸ್ ಬಂದ ಮೇಲೆ ಐತಿ ಇವರಿಗೆ. ಸರಿ, ನಾ ಹೋಗಿ ಬರ್ತೀನಿ ರೀ ಯವ್ವ. ನಾ ಹೋಗಿ ಬರ್ತೀನಿ. ಸರಿ ಆಯ್ತು ಹೋಗ್ಬಾ. ಅಂದಂಗೆ ಊರು ಮುಟ್ಟಿದ ಮೇಲೆ ಫೋನ್ ಹಚ್ಚ. ಆಕೆ ಹೆಂಗದಾಳ ಏನು ಅನ್ನೋದು ನನಗೂ ಗೊತ್ತಾಕೈತಿ ಏನ. ಸರಿ ಬೇ. ಲಲಿತಾ, ಅವು ಎಲ್ಲಿಗೆ ಹೋದ್ಲ? ರೀ ಅದು ಸಣ್ಣತ್ತೆರಿಗೆ ಆರಾಮಿಲ್ಲ ಅಂತ. ಅದಕ್ಕೆ ಗೌರಿನೂ ಅತ್ತೆಯರು ಮಾತಾಡ್ಸ್ಕೊಂಬರಕಂತ ಹೋದ್ರು. ಹೌದಾ, ಸರಿ. ಅಂದಂಗೆ ನಾನು ಮತ್ತು ಕೃಷ್ಣ ಪ್ಯಾಟಿಗೆ ಹೊಂಟಿವಿ. ಒಂದು ಸ್ವಲ್ಪ ಕೆಲಸ ಅದಾವು. ನೀನು ರಾಟಿವು ಏನೇನೋ ತೊಂಬ ಅಂತ ಹೇಳಿದೆ, ಅಲ್ಲಿ ಲಿಸ್ಟ್ ಕೊಟ್ಟಿಯಲ್ಲ, ಅವಿಷ್ಟು ತೊಗೊಂಬರ್ತೈತಿ. ನಮ್ಗೆ ಏನಾರು ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿ ಫೋನ್ ಹಚ್ಚತೈತಿ, ನೀನೇ ಹೇಳು ಏನು. ಸರಿ ಆಯ್ತು ತಗೋರಿ. ರೀ ಮನ್ಯಾಗ ಅಡುಗೆ ಮಾಡಿರ್ತೀನಿ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದುಬಿಡ್ರಿ. ಇಲ್ಲ, ನಮ್ದು ಸ್ವಲ್ಪ ಕೆಲಸ ಭಾಳ ಐತಲ್ಲಿ. ಬರೋದು ಹೊತ್ತಾಕೈತಿ. ನಾವು ಒಮ್ಮೆಗೆ ಸಂಜೆಗೆ ಆಕೈತೆ, ರಾತ್ರಿ ಆಕೈತೆ ಗೊತ್ತಿಲ್ಲ. ನಿಮ್ಗೆ ಫೋನ್ ಹಚ್ತೀನಂತ. ಮಧ್ಯಾಹ್ನ ಅಂತೂ ನಂದು ಕೃಷ್ಣಂದು ಊಟದ ಹಿಡಿಯಕ್ಕೆ ಹೋಗ್ಬೇಡ. ನಮ್ಮ ಪಾಲಿಂದ ಅಡುಗೆ ಮಾಡಕ್ಕೆ ಹೋಗ್ಬೇಡ ನೀನು, ಸರಿನಾ? ಹೌದಾ, ಸರಿ ತಗೋರಿ. ಹಂಗಾರೆ ಹುಷಾರು ನೋಡ್ರಿ. ನೀವು ಅಲ್ಲಿ ಪ್ಯಾಟಿಗೆ ಹೋಗಿರ್ತೀರಿ, ಗಾಡಿ ಎಲ್ಲ ಅಡ್ಡಾಡ್ತಿರ್ತಾವೆ. ಹುಷಾರು, ಫೋನ್ ಹಚ್ತೀರಿ ಅವಾಗವಾಗ. ಸರಿ ತಗೋ ಯಪ್ಪ, ನಾ ಇನ್ನೂ ಬರ್ತೀನಿ ಅಮ್ಮ. ಹೋಗ್ಬರ್ತೀನಾ? ಸರಿನಪ್ಪ, ಆತು. ಹುಷಾರು ನೋಡ. ಸರಿಯಪ್ಪ. ಅಮ್ಮಾರ ಮಾವರ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿರಿ? ಲಲಿತವ್ವ, ನಾನು ಮಧ್ಯಾಹ್ನ ಊಟಕ್ಕೆ ಮನೆಯಾಗಿರಲ್ಲವ. ಯಾಕಂದ್ರೆ ಈಕಿ ಗೌರಕ್ಕರ ಮನೆ ನಿಂತಲ್ಲ ಬ್ಲೌಸ್ ಹೊಲ್ಸ್ಕೊಂಡು ಹೋದ್ರಲ್ಲ, ಅವ್ರ ಮಗಳು ಮದುವೆ ಇಲ್ಲ ಮಾನ್ಸದ. ಆ ಮದುವೆಗೆ ಹೊಂಟಿವಿ. ನಾನು ಮಂಜಪ್ಪ ನಮ್ಮ ದೋಸ್ತರು ಅಷ್ಟರು ಹೊಂಟಿವಿ. ನಾವು ಮಧ್ಯಾಹ್ನ ಊಟಕ್ಕೆ ಮನೆಯಾಗಿರಂಗಿಲ್ಲವ. ನನ್ನ ಪಾಲಿಂದ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ. ನಾ ಬರೋದು ಒಮ್ಮಿಗೆ ಸಂಜೆ ಆಕೈತಿ. 6 ಗಂಟೆ ಹಂಗೆ ಆಗ್ಬೋದು, ಇಲ್ಲ 6:30 ಆಕೈತಿ ನಾವು ಬರೋದು. ನಮ್ಗೆ ಒಮ್ಮಿಗೆ ರಾತ್ರಿಗೆ ಊಟ. ಅಯ್ಯೋ ಹೌದನ್ರಿ ಮಾವರ, ನೀವು ಇರಂಗಿಲ್ಲನ್ರಿ? ಹಂಗಂದ್ರೆ ಮಧ್ಯಾಹ್ನಕ್ಕೆ? ಹೂನವ, ಅದು ಅಲ್ದ ಮೊನ್ನೆ ಮನೆಗೆ ಬಂದು ಲಗ್ನ ಪತ್ರ ಕೊಟ್ಟೋಗಾನ. ಆಮೇಲೆ ಅಲ್ಲೂ ಪ್ಯಾಟಾಗಿದ್ದಾಗೆಲ್ಲ, ಇದು ಬಜಾರ್ನಾಗಿದ್ದಾಗೆಲ್ಲ ಕರೆದಾರ ಎಲ್ರಿಗೂ. ಅದಕ್ಕೆ ಊರನ್ ಗಂಡ್ಮಕ್ಳು ಅಷ್ಟು ಹೊಂಟಿವಿ ನಾವು. ಮಧ್ಯಾಹ್ನ ಊಟಕ್ಕೆ ಇರಂಗಿಲ್ಲವ. ಸರಿ ತಗೋರಿ ಮಾವರ. ನಾನು ರೆಡಿಯಾಗಿ ಓಕೆ, ನಾ ಬರೋದು ಮಕ್ಕ ಸಂಜೆ ಆಕೈ ತಗೋ. ಸರಿ ರೀ ಮಾವರ. ಲಲಿತವ, ನಾವ ಇಬ್ಬರನವ ಇವತ್ತು ಮನ್ಯಾಗ? ಅತ್ತೆರ, ನಮ್ಮಿಬ್ಬರಿಗೂ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿರಿ ಊಟಕ್ಕೆ?
ಲಲಿತವ ಇರದ ನಾವ ಇಬ್ಬರ ಈಗ ಮಧ್ಯಾಹ್ನಕ್ಕೆ ಈಗ ಎಲ್ಲರೂ ಊಟಕ್ಕೆ ರಾತ್ರಿಗೆ ಬರ್ತಾರ ಸಂಜೆ ಮುಂದೆ ಏನಾರ ಬಿಸಿ ಬಿಸಿ ಮಾಡಿಬಿಡಂತೆ ಅಂತ ಬಿಡು. ಈಗ ಮಧ್ಯಾಹ್ನಕ್ಕೆ ನಾವ ಇಬ್ಬರಲ್ಲ, ಇವತ್ತು ನಾನು ಚಿತ್ರಾನ್ನ ಮಾಡ್ತೀನಂತ ನಿಂದೇನು ಕೆಲಸ ಐತಿ ಅದು ನೀನು ನೋಡ್ಕೋಗ. ಅಡುಗೆ ಮನ್ಯಾಗಂತೂ ಎಲ್ಲ ಕೆಲಸ ಮುಗ್ದೈತಿ ಈಗ. ಬಟ್ಟೆ ಏನು ಒಗ್ದು ಹಾಕಿದಿ, ಕಸ ನೆಲ ಎಲ್ಲ ಐತಿ. ನಿಂದು ಏನಾರ ಹೊಲ್ಕೊಳೋದಿದ್ರೆ ಹೊಲ್ಕೊ ಹೋಗವ ಬಟ್ಟೆನ. ನಾನು ಒಂದು ಸ್ವಲ್ಪ ತಡ್ಡು ಹಾಕಿನ ಮಧ್ಯಾಹ್ನ ಊಟದ ಟೈಮಿಗೆ ಅನ್ನ ಮಾಡಿ ಚಿತ್ರಾನ್ನ ಹಾಕ್ಬಿಡ್ತೀನಿ ತಗೋರವ ನಾನು. ಅಯ್ಯೋ ಅಮ್ಮರ ಬ್ಯಾಡ್ರಿ, ನೀವೆಲ್ಲ ಏನು ಹಾಕೋದು ಬೇಡ, ಚಿತ್ರಾನ್ನ ಮಾಡ್ಬೇಕಲ್ರಿ, ನಾನು ಮಾಡ್ತೀನಿ ತಗೋರಿ. ಅದೆಷ್ಟತ್ತು ಅನ್ನಕ್ಕಿಟ್ಟು ಇತ್ತ ಉಳ್ಳಾಗಡ್ಡೆ ಇವು ಹೆಚ್ಕೊಳ್ಳೋಷ್ಟಿಗೆ ಅನ್ನಕ್ಕೈತಿ, ಈ ಇನ್ನೊಂದು ಕಡೆ ಆ ಒಗ್ಗರಣೆ ಹಾಕ್ಬಿಡ್ತೀನಿ, ಮುಗ್ದೋಕೈತಿ. ನಿಮ್ಗೆ ರೊಟ್ಟಿ ಇಲ್ಲ ಅಂದ್ರೆ ನಡೆಯಂಗಿಲ್ಲಲ್ಲ, ಒಂದೆರಡು ರೊಟ್ಟಿನಾರ ಮಾಡ್ಲಾರಿ. ಏ ಬೇಡ ಲಲಿತವ್ವ, ಪುಣ್ಯಕ ಇವತ್ತು ಮನ್ಯಾಗ ಯಾರೂ ಇಲ್ಲ, ನಿನಗೆ ಆರಾಮಾಗಿ ಟೈಮ್ ಸಿಕ್ಕೈತಿ. ಒಂದು ಸ್ವಲ್ಪ ಹೊತ್ತು ಅಡ್ಡಾಗ ಇಲ್ಲ ಕುತ್ಕೊಂಡು ಟಿವಿನಾರ ನೋಡು, ಏನಾರು ನೋಡು, ಒಂದು 2 ತಾಸು ಆರಾಮಾಗಿ ಚಂದನ ತಂಗ ರೆಸ್ಟ್ ಮಾಡು. ಆಮೇಲೆ ಊಟ ಗೀಟ ಮಾಡಿ ಹೊಲ್ಕೊಂತ ಕೂತ್ಕೋ ಏನು. ಸರಿ ರೀ ಅಮ್ಮಾರ, ನಿಮ್ಗೀಗ ಚಾ ಏನಾರು ಮಾಡ್ಕೊಡ್ಲೇನ್ರಿ? ಬೇಡವಾ ಬೇಡ, ಚಾಗಿ ಏನು ಬೇಡ, ನಾನೊಂದು ಸ್ವಲ್ಪ ಹೊತ್ತು ಅಡ್ಡಾಕಿನಿ, ನೀನು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಅಡ್ಡಾಗಿ. ಈಗಂತೂ ಎಲ್ಲ ಕೆಲಸ ಮುಗ್ದಾವೆ, ಏನಿಲ್ಲ. ಅಡುಗೆ ಅಷ್ಟಲ್ಲ ನಮಗಿಬ್ಬರಿಗೆ, ಮಧ್ಯಾಹ್ನಕ್ಕೆ ಒಂದಿಷ್ಟು ಅನ್ನಕ್ಕಿಟ್ಟು ಚಿತ್ರಾನ್ನ ಹಾಕ್ಬಿಟ್ರೆ ಮುಗೀತದೇನೆ, ಒಂದು 15 ನಿಮಿಷದಾಗ ಮಾಡಿಬಿಡ್ತಿದ್ದೀನಿ ನೀನೇನು. ಹ್ಞೂ ರೀ ಅಮ್ಮಾರ, ಸರಿ ಹಂಗಾರೆ ನೀವು ಹೇಳ್ದಂಗೆ ಮಾಡ್ತೀನಿ ತವ್ರಿ. ಅಪ್ಪ ಇವತ್ತು ಮನೇಲಿ ಯಾರೂ ಊಟಕ್ಕೆ ಇರೋದಿಲ್ಲ, ನಾನು ಅಮ್ಮರು ಚಿತ್ರಾನ್ನ ಅಷ್ಟ ಮಾಡಂದ್ರೆ ಚಿತ್ರಾನ್ನ ಮಾಡಿ ಬೇಕಾದ್ರೆ ಒಂದಿಷ್ಟು ಸಂಡಿಗೆ ಕರೆದು ಬಿಡ್ತೀನಿ ಸಾಕು ಮಧ್ಯಾಹ್ನಕ್ಕೆ. ಮೊದಲು ಬ್ಲೌಸ್ ಯಾವ್ಯಾವ ಹೊಲಿಯೋದವು ಅವಿಷ್ಟು ಬಡ 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 ಹೊಲಿದಿಟ್ಬಿಡ್ತೀನಿ. ಆಮೇಲೆ 4 ಗಂಟೆ ಮೇಲೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಗಾಳಿ ಕುತ್ಕೊಳಕ್ಕೆ ಬರ್ತೈತಿ. ಇಲ್ಲ ಹಿಂದೆ ಅವು ಇವು ಗಿಡ ಹಚ್ಚಾರಲ್ಲ, ಅಲ್ಲಾರ ಒಂದು ಸ್ವಲ್ಪ ಆರಾಮಾಗಿ ಅಡ್ಡ ಬರ್ತೈತಿ. ಹಂಗೆ ಮಾಡ್ತೀನಿ.